ಕೆಲವು ಚಾನಲ್ಸಲ್ಲಿ ಆ ರಿಲೇಟೆಡ್ ಹಾಕ್ಸ್ಬೇಕಾದ್ರೆ ತೇಜೋದಯ ಆದಾಗ ಸೊ ಜಾನ್ ಡಿ ಆರ್ಡರ್ ಬಂದಿರೋದು. ಅವ್ರಿಗೆ ನಾನು ಹೇಳ್ತಾ ಇರೋದನ್ನ ಅವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ. ಅಂದರೆ ಇನ್ನು ರಿಲೀಸ್ ಸಮಯದಲ್ಲಿ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದು ನಾನು. ನನಗೇನಿಲ್ಲ ಅಣ್ಣ, ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಸಮಯಕ್ಕೆ ಸಮಸ್ಯೆ ಆಗಬಾರ್ದು ಅಂತ ನಾನು ಮತ್ತೆ ಹೇಳಿದ್ದೇನೆ. ವಿನಯಪೂರ್ವಕವಾಗಿ ಮಾಧ್ಯಮದವ್ರನ್ನ ಒಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ. ವಿಧಿ ಇಲ್ಲ, ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ನನಗೆ ಇದು ಮಾಡೋಕೆ ಇಷ್ಟ ಇಲ್ಲ, ನನ್ನ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ, ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಮೋಕ್ಷಣ ಓಕೆ ಇಲ್ಲ, ನನ್ನ ತೇಜೋವಧೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್. ಯಾರಾದ್ರೂ ಈಗ ಒಂದು ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು, ಡೌನ್ ಸಿನಿಮಾಗೆ ತೊಂದರೆ ಆಗ್ಬೇಕು. ಈಗ ಹೆಂಗಾಗೋದೆ ಗೊತ್ತಾ, ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಮೊಬೈಲ್ ಯಾವನ ನೀನು ಹಂಗ ಕಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ. ಇದಿರ್ಬೋದು, ಇದನ್ನ ಮಾಧ್ಯಮದಲ್ಲಿ ಹಾಕ್ತಾರೆ. ಮಾಧ್ಯಮ ಅಲ್ಲ ಸರ್, ಜಾಯಿಂಟ್ ಸರ್ ಹಂಗಲ್ಲ, ದಯಮಾಡಿ ನನಗೆ ಫುಲ್ ಹೇಳೋ ಅವಕಾಶ ಕೊಡಿ. ಜಾನ್ ಡಿ ಆರ್ಡರ್ ಅಂದರೆ ಎಲ್ಲರಿಗೂ ಸೇರಿಸಿ ಅವ್ರು ಕೊಟ್ಟರು. ವಿಧಿ ಇಲ್ಲದೆ ಕೆಲವುದ್ರಲ್ಲಿ ಬಂದಿರುವಂಥ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್. ನಾನು ಹಾಗೆ ಹೇಳಿಲ್ಲ ಎಲ್ಲ. ಏನು ಹೇಳಿ? ನೋ ಸರ್ ಅಣ್ಣ, ನಾನು ಹೇಳೋದು ಫುಲ್ ಕೇಳಿ. ಅದೇನು ಕೊಟ್ಟಿದ್ದಾರೆ ಹೇಳ್ತೀನಿ. ಕನಿಷ್ಠ 200 ಇನ್ಸ್ಟಾಗ್ರಾಮ್ ಚಾನಲ್ಸಿಂದ, ಒಂದು 40 ಯೂಟ್ಯೂಬ್ ಚಾನಲ್ಸಿಂದ, ಫೇಸ್ಬುಕ್, ಇದೆಲ್ಲವೂ ಆದಮೇಲೆ ಈ ಕಂಟೆಂಟ್ ಏನಾಯಿತು, ಕೆಲವು ಚಾನಲ್ಲಿ ಪ್ರಸಾರವಾಯಿತು. ಅದಷ್ಟು ಸೆಗ್ಮೆಂಟ್ನ ದಾಖಲೆ ಸಮೇತ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನೇನು ಹೇಳ್ತಲ್ಲ, ಹಿಯರ್ ಇಸ್ ದ ಆರ್ಡರ್ ಶೀಟ್. ಅವರು ಸುಮ್ಮನೆ ಕೊಡಲ್ಲ. ಯಾರಿಗಾರೋ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದರೆ ಸೂಕ್ಷ್ಮವಾಗಿ ಆಲೋಚಿಸ್ತಾರೆ. ಯಾಕೆಂದರೆ ಇದು ಯಾವುದೋ ಸಿವಿಲ್ ಆದರೆ ಬೇರೆ, ವೆನ್ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲ ಆ್ಯಂಗಲ್ ಯೋಚನೆ ಮಾಡ್ತಾರೆ. ನನಗಿರೋ ಹಿತ ಏನು ಅಂದರೆ, ನನ್ನ ಜೊತೆ ವರ್ಕ್ ಮಾಡೋರ ಹಿತ ನಾನು ಕಾಪಾಡ್ಕೋಬೇಕಾಗತ್ತೆ. ಸೊ ಸಿನಿಮಾ ಇರ್ಬೋದು, ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕಬಾರ್ದು ಅನ್ನೋಕೆ. ಯಾಕೆಂದ್ರೆ ನೀನು 2 ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇಬೇಕಾಗುತ್ತೆ. ನಾನು ತೊಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಏನು ಹೇಳಿದೆ ಹೇಳಿ ಗಮನಿಸಿದ್ರೆ, ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನು ಮಾಡ್ತಾ ಇದ್ದೀನಿ ಎಲ್ಲ ಚಾನಲ್ಸ್ ಐತೆ. ಯಾಕೆಂದರೆ ಕೆಲವುದ್ರಲ್ಲಿ ಬಂತದು, ಸೊ ಇವ್ರು ಕಳಿಸಿದ್ರು ಅದಕ್ಕೆ ಬಂತು. ಅಂದರೆ ತೇಜೋವಧೆ ರಿಲೇಟೆಡ್ ನಿಮ್ಮ ಸಂಬಂಧ ಇಲ್ಲ ಅಣ್ಣ, ನೀವು ಮಾಡಲ್ವಲ್ಲ, ನಿಮ್ಗೆ ಯಾಕೆ ಬರ್ತದೋ? ಮಾಡಿದವ್ರಿಗೆ ಅದು ಅನ್ವಯಿಸುತ್ತೆ. ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ. ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು.